ನೋಡಿ, ಆನ್ಲೈನ್ ಫುಡ್ ಡೆಲಿವರಿ ಆಪ್ ವಿರುದ್ಧ ಇದೀಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ರೆಸ್ಟೋರೆಂಟ್ ಮಾಲೀಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಮಿಷನ್, ಡಿಸ್ಕೌಂಟ್, ವಿವಿಧ ಕಡಿತಗಳಿಂದ ಲಾಭ ಸಂಪೂರ್ಣವಾಗಿ ಕುಸಿತವಾಗ್ತಾ ಇದೆ. ಇನ್ನು ಮಾಲೀಕರ ಅನುಮತಿ ಇಲ್ಲದೆ ಡಿಸ್ಕೌಂಟ್ ಬೇಡ ಅಂತ ಹೇಳಲಾಗ್ತಾ ಇದೆ. ನ್ಯಾಯಯುತ ಹಾಗೂ ಪಾರದರ್ಶಕ ಪಾಲುದಾರಿಕೆಗೆ ಒತ್ತಾಯಿಸಿದ್ದಾರೆ. ಇನ್ನು ಪೇಮೆಂಟ್ ಗೇಟ್ವೇ ಶುಲ್ಕದಲ್ಲಿ ಪಾರದರ್ಶಕತೆ ಬೇಕು. ಆಹಾರ ಸಿದ್ಧವಾದ ಬಳಿಕ ಆರ್ಡರ್ ರದ್ದಾದರೆ ನಷ್ಟ. ಗ್ರಾಹಕರ ದೂರು ಬಂದಾಕ್ಷಣ ಹಣ ಕಡಿತ ಮಾಡಬಾರದು. ಈ ಎಲ್ಲ ಕಡಿತಗಳ ಒಂದು ಸೆಟಲ್ಮೆಂಟ್ ವರದಿ ನೀಡಲು ಒತ್ತಾಯ ಕೇಳಿ ಬರ್ತಾ ಇದೆ. ಏಕಪಕ್ಷೀಯ ಒಪ್ಪಂದದ ನಿಯಮಗಳಿಗೆ ಮಾಲೀಕರು ವಿರೋಧವನ್ನ ಹೊರಹಾಕ್ತಿದ್ದಾರೆ. ಸ್ವಿಗ್ಗಿ ಡೆಲಿವರಿ ಆಪ್ನವರು ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಗ್ರಾಹಕರ ಮೇಲೂ ಹೆಚ್ಚಿಗೆ ಹೊರೆ ಆಗ್ತಾರೆ. ಅದರ ಜೊತೆಗೆ ಮಾಲೀಕರಿಗೂ ಹೊರೆ ಆಗ್ತಾರೆ. ತಮ್ಮ ಪೇಔಟ್ ಚಾರ್ಜಸ್, ಸರ್ವಿಸ್ ಚಾರ್ಜಸ್, ಡೆಲಿವರಿ ಚಾರ್ಜಸ್, ಆನ್ಲೈನ್ ಚಾರ್ಜಸ್, ಅಡ್ವರ್ಟೈಸ್ಮೆಂಟ್ ಚಾರ್ಜಸ್ ಅಂತ ಹೇಳಿಕೊಂಡು ಸುಮಾರು 1,000 ರೂಪಾಯಿ ಪ್ರಾಡಕ್ಟ್ ಅನ್ನು ತೆಗೆದುಕೊಂಡು ಹೋದರೆ ಮಾಲೀಕರಿಗೆ ಕೇವಲ 450ರಿಂದ 500 ರೂಪಾಯಿಯಷ್ಟು ಮರುಪಾವತಿ ಆಗ್ತಾ ಇದೆ. ಇದು ಬಹುದೊಡ್ಡ ಅನ್ಯಾಯ ಆಗ್ತಾ ಇದೆ. ವಿಶೇಷವಾಗಿ ಮಧ್ಯಮ ಹೋಟೆಲ್ಗಳಿಗೆ ಇನ್ನಷ್ಟು ಹೆಚ್ಚಿಗೆ ಹೊರೆ ಆಗ್ತಾ ಇದೆ. ಇದರಿಂದ ನಾವು ಈಗಾಗಲೇ ಸ್ವಿಗ್ಗಿಯವರ ಜೊತೆ ಬಹಳಷ್ಟು ಮಾತುಕತೆ ಮಾಡಿದ್ದೇವೆ. ಕೆಲವೊಂದು ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ, ಕೆಲವೊಂದು ಸಂದರ್ಭದಲ್ಲಿ ಸ್ಪಂದಿಸ್ತಾ ಇಲ್ಲ. ಇದಕ್ಕೆ ನಾವು ಪರ್ಯಾಯವಾಗಿ ಎಲ್ಲಾ ಹೋಟೆಲ್ ಮಾಲೀಕರು, ಒಂದು ಹೋಟೆಲ್ ಮಾಲೀಕರ ಒಕ್ಕೂಟನೇ ಅಂತ ಹೇಳ್ಬೋದು, ಎಲ್ಲ ಹೋಟೆಲ್ ಮಾಲೀಕರು ಸೇರಿ, ಸಣ್ಣ, ಮಧ್ಯಮ ಮತ್ತು ದೊಡ್ಡ ಹೋಟೆಲ್ ಎಲ್ಲರೂ ಸೇರಿ ನಾಳೆ ಸಾಯಂಕಾಲ ಒಂದು ಸಭೆಯನ್ನು ಕರೆದಿದ್ದೇವೆ. ಇದರಲ್ಲಿ ಬಹಳಷ್ಟು ಹೋಟೆಲ್ ಮಾಲೀಕರು ಬಂದು ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಲಿಕ್ಕಿದ್ದಾರೆ.